ನನ್ನ ಕ್ವಾರಂಟೈನ್ ಸೆನ್ನಲ್ಲಿ ದರ್ಶನ್ ಸರು 1ನಲ್ಲಿದ್ದರು, ನಾನು 3ಯಲ್ಲಿದ್ದೆ. ಅವ್ರಿಗೂ ಪಾಪ ಏನು ಎಷ್ಟು ನರಕ ಇದೆ ಅಂದರೆ ಸರ್, ತುಂಬ ಸೊಳ್ಳೆ. ಆಮೇಲೆ ಮ್ಯಾಟ್ ಸರ್, ಅದು ಬೆಡ್ಶೀಟ್ ಒಂಥರ ಹೆಂಗಿದೆ ಅಂದರೆ ಊಟ ಪಾಪ 7 ಜೈಲು ಊಟ, ಪಾಪ ಅವ್ರು ಎಷ್ಟು ನರಕ ಅನ್ಬಿಸಿದ್ರು. ಜೈಲು ಅಂದರೆ ಸುಮ್ಮನೆ ಅಲ್ಲ ಸರ್, ತುಂಬ ನರಕ ಇದೆ ಅಲ್ಲಿ, ಹೇಳೋಷ್ಟು ಈಸಿ ಅಲ್ಲ ಸರ್. ಸುಮ್ಮನೆ ಅಲ್ಲಿ ಎಷ್ಟು ಕಷ್ಟ ಇದೆ ಸರ್. ನಾನು ನೋಡಿ ಸರ್, ದರ್ಶನ್ ಸ್ವಲ್ಪ ಬೆನ್ನು ನೋವು ಅಂತ ಓಡಾಡ್ತಿರ್ತಾರೆ ಸರ್, ತುಂಬ ನೋವಿದೆ ಅವ್ರಿಗೂ. ನನಗೆ ಪಾಪ ಅಲ್ಲಿ ಫೋನ್ ಮಾಡೋಕೆ ಹೋದ್ರು ಕೂಡ ಪೊಲೀಸರು ವೀಡಿಯೋ ಮಾಡ್ಕೊಂಬರ್ತಾರೆ. ಬೆಳಿಗ್ಗೆ ಟಿಫನ್ ಮಾಡೋರು ಕೂಡ ವೀಡಿಯೋ ಇರ್ತಾರೆ, ರೆಕಾರ್ಡ್ ಮಾಡ್ತಿರ್ತಾರೆ. ಬೆಳಿಗ್ಗೆ 7 ಟಿಫನ್ ಬಂದರೂ ಕೂಡ ಪೊಲೀಸರು ರೆಕಾರ್ಡ್ ಮಾಡ್ತಿರ್ತಾರೆ. ಅವ್ರು ಯಾರು ಲಾಯರ ವೈಫ್ ಬಂದರೂ ಕೂಡ ವೀಡಿಯೋ ಮಾಡ್ಕೊಂಡೇ ಕರ್ಕೊಂಡು ಹೋಗ್ತಾರೆ. ಆದರೂ ವೀಡಿಯೋ ಅಲ್ಲಿ ಫೋನ್ ಮಾಡೋಕ್ಕೆ ಬಂದಾಗ ರೈಟ್ ಸೈಡಲ್ಲಿ ಚಾಮುಂಡೇಶ್ವರಿ ತಾಯಿ ಇದೆ. ದರ್ಶನ್ ಸರ್ ಅದನ್ನ ಚಾಮುಂಡೇಶ್ವರಿ ತಾಯಿ ಯಾವಾಗಲೂ ಕೈ ಮುಗಿದು ಬೇಡ್ಕೊತಾರೆ. ನಾನು ಇವತ್ತು ನೋಡಿದಾಗ ತುಂಬ ಅಯ್ಯೋ ಅನಿಸ್ತು, ಅಂತ ದೊಡ್ಡ ನಟಂಗೆ ಆಗಬಾರ್ದಿತ್ತು. ದೇವರು ಚಾಮುಂಡೇಶ್ವರಿ ತಾಯಿ ನಿಜವಲ್ಲೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸರ್. ಸಿನಿಮಾ ಯಾವ ಹಂತದಲ್ಲಿದೆ ಸರ್? ಸಿನಿಮಾ ರೆಡಿ ಇದೆ ಸರ್, ಸಿನಿಮಾ ರಿಲೀಸ್ ಮಾಡ್ಬೇಕು ಸರ್. ಅದಕ್ಕೆ ರೆಡಿ ಇತ್ತು, ಬನ್ನಿ ಅಂತ ಹೇಳಿದಾಗ ಹಿಂಗೆಲ್ಲ ಆಗೋಯ್ತು. ಇವಾಗ ನಾವು ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಯಾವ ಡೇಟ್ ನೋಡ್ಕೊಂಡು ಮಾಡಬೇಕು. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್, ನಿಜವಲ್ಲೂ ನೋಡಿ ಸಿನಿಮಾ ನೋಡಿದ್ರೆ ನೀವು ಹೇಳ್ತೀರಿ ತುಂಬ ಚೆನ್ನಾಗಿ ಬಂದಿದೆ ಅಂತ. ಈವನ್ ಈ ಪ್ರೊಸೆಸಿಂಗ್ ಎಲ್ಲ ನೋಡಿದ್ರೆ ಎಲ್ಲ ಪ್ರಚಾರಕ್ಕೆ ಹೀರೋಯಿನ್ ಬರ್ತಾ ಇಲ್ಲ ಅಂತ ಈ ಥರ ಗಿಮಿಕ್ ಮಾಡ್ತಿದ್ದೀರಾ? ಇಲ್ಲ ಮೇಡಮ್, ನಾನು ಯಾವ್ದ್ರ ಮೇಲೆ ಸುಮ್ಮನೆ ಯಾರು ಮೇಡಮ್ ಪೊಲೀಸ್ ಸ್ಟೇಷನ್ ಜೈಲಿಗೆ ಹೋಗ್ತಾರೆ ಮೇಡಮ್, ಹುಚ್ಚಿಡೋದು ಮೇಡಮ್, ಅದೇನು ಒಳ್ಳೆ ರೆಸಾರ್ಟ ಮೇಡಮ್ ಹೋಗೋಕ್ಕೆ. ಅಲ್ಲಿ ಹೋದ್ರೆ ಮೇಡಮ್ ನರಕ ಅಂದರೆ ನರಕ ಮೇಡಮ್, ಸೊಳ್ಳೆ ಫುಲ್ಲು, ನಿದ್ದೆ ಬರಲ್ಲ ಮೇಡಮ್, ಮೆಂಟಲಿ ಡಿಪ್ರೆಸ್ ಆಗಿಬಿಡ್ತಾರೆ ಮೇಡಮ್. ಅಲ್ಲಿ ನೋಡಿದ್ದೀವಲ್ಲ ಮೇಡಮ್, ಅಲ್ಲಿ ಒಬ್ಬರಲ್ಲ ಹಲವಾರು ಕೈದಿಗಳಿರ್ತಾರೆ, ನಮ್ಗೆ ಏನೂ ಗೊತ್ತಿರಲ್ಲ, ಇಮ್ಮಿಡಿಯೇಟಾಗಿ ಟೆನ್ಷನ್ ಆಗಿಬಿಡುತ್ತೆ ನಮಗೆ. ಏನೂ ಮಾಡಿದಾಗ ಕುತ್ಕೊಬೇಕಂದ್ರೆ ಮಾಡಿದರೆ ಪರವಾಗಿಲ್ಲ ಮೇಡಮ್, ಏನೂ ಮಾಡಿದಾಗ ಸುಮ್ಮನೆ ಕುತ್ಕೋಬೇಕಂದ್ರೆ ಏನು ಹೇಳಿ ಮೇಡಮ್. ಥ್ಯಾಂಕ್ ಯು.